ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಕೆಮಿಸ್ಟ್ರಿ ಕ್ಲಾಸ್. ನಾನು ಪುಷ್ಪ. ಸೊ ನಾವು ಸಾಲಿಡ್ ಸ್ಟೇಟ್ ಪಾಠದ ಬಗ್ಗೆ ಕಲಿತಾ ಇದ್ವಿ. ಅದರಲ್ಲಿ ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್ಸ್ನ ಶುರು ಮಾಡಿದ್ವಿ. ಈ ಕ್ಲೋಸ್ಡ್ ಪ್ಯಾಕ್ಡ್ ಸ್ಟ್ರಕ್ಚರ್ ಅಂತ ಅಂದರೆ ಈ ಸಾಲಿಡ್ ಪಾರ್ಟಿಕಲ್ಸ್ ನಾವು ಒಂದಕ್ಕೊಂದು ಕನೆಕ್ಟ್ ಮಾಡ್ತಾ ಹೋದ ಹಾಗೆ 3 dimensional ಸ್ಟ್ರಕ್ಚರ್ ಅಂದರೆ ಕ್ರಿಸ್ಟಲ್ ಲ್ಯಾಟಿಸ್ನ ಹೇಗೆ ಫಾರ್ಮ್ ಮಾಡೋದು ಅನ್ನೋದನ್ನ ಈಗ ಕಲಿತಾ ಇದ್ವಿ. ಸೊ ಅದರಲ್ಲಿ ಲೇಯರ್ ಬೈ ಲೇಯರ್ ನಾವು ಕಲಿತಾ ಹೋಗಬೇಕು. ಮೊದಲನೇದಾಗಿ ಕ್ಲೋಸ್ ಪ್ಯಾಕಿಂಗ್ ಇನ್ 1 dimension. ಸೊ ಇಲ್ಲಿ ನಾವು ಅಸಂಪ್ಷನ್ ಮಾಡ್ಕೊಳ್ಬೇಕಾಗಿರೋದು ಮೋಟಿವ್ಗಳು ಅಥವಾ ಪಾರ್ಟಿಕಲ್ಸ್ಗಳು ಏನಿದೆ ಈ ಸಾಲಿಡ್ ಸ್ಟ್ರಕ್ಚರ್ನಲ್ಲಿ, ದಟ್ ಈಸ್ ಆಟಮ್, ಮಾಲಿಕ್ಯೂಲ್ ಅಥವಾ ಅಯಾನ್, ಅವೆಲ್ಲನೂ ಸಾಲಿಡ್ ಸ್ಪಿಯರ್ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ತಾ ಈ ಕಾನ್ಸೆಪ್ಟ್ನ ಕಲಿತಾ ಹೋಗಬೇಕು. ಸೊ ನಾವಿಲ್ಲಿ ಒಂದು ಸ್ಪಿಯರ್ನ ಒಂದು ಮೋಟಿಫ್ ಅಂತ ಅನ್ಕೊಂಡು ಆ ಒಂದು ಮೋಟಿಫ್ನ ಇನ್ನೊಂದು ಮೋಟಿಫ್ಗೆ ಕನೆಕ್ಟ್ ಮಾಡ್ಕೊಳ್ತಾ ಒಂದು ಲೇಯರ್ ಮಾಡಿದ್ರೆ ಅದನ್ನ 1 dimension ಕ್ಲೋಸ್ ಪ್ಯಾಕಿಂಗ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ನಾವು ಪ್ಯಾಕ್ ಮಾಡ್ತಾ ಹೋದ ಹಾಗೆ ಒಂದು ಪಾರ್ಟಿಕಲ್ಲು 2 ನೇಬರಿಂಗ್ ಪಾರ್ಟಿಕಲ್ ಜೊತೆ ಕನೆಕ್ಷನ್ನ ಇಟ್ಕೊಂಡಿರುತ್ತೆ. ಹಾಗಾಗಿ ಇದರಲ್ಲಿ ಕೋಆರ್ಡಿನೇಷನ್ ನಂಬರ್ ಇಸ್ 2 ಇನ್ ದ 1 dimension. ನೆಕ್ಸ್ಟ್ ಕ್ಲೋಸ್ ಪ್ಯಾಕಿಂಗ್ ಇನ್ 2 dimension. ಇದರಲ್ಲಿ 2 ರೀತಿಯಾದಂಥ ಅರೇಂಜ್ಮೆಂಟ್ಗಳನ್ನ ನಾವು ನೋಡ್ಬೋದು. ಮೊದಲನೇದಾಗಿ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಇನ್ 2 dimension, ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಇನ್ 2 dimension. ಸೊ ಯಾವ ರೀತಿಯಲ್ಲಿ ಇದು ಡಿಫರ್ ಆಗತ್ತೆ ಅಂತ ಅಂದರೆ, ಸೊ ನಮಗೆ ಈಗ ನಾವು ಒಂದು ಡಿಮೆನ್ಷನ್ನಲ್ಲಿ ಈ ರೀತಿಯಾದಂಥ ಪಾರ್ಟಿಕಲ್ನ ನಾವು ಅರೇಂಜ್ ಮಾಡಿದರೆ, ಅದೇ ರೀತಿಯಾಗಿ ಅರೇಂಜ್ ಮಾಡಿರ್ತಕ್ಕಂಥ ಪಾರ್ಟಿಕಲ್ನ ನಾವು ಒಂದು ಮೋಟಿಫ್ ಮೇಲೆ ಎಕ್ಸಾಕ್ಟ್ ಆಗಿ ಇಡ್ತಾ ಹೋದರೆ ನಮಗೆ 2ನೇ ಲೇಯರ್ ಸಿಗತ್ತೆ. 3ನೇ ಲೇಯರ್ನಲ್ಲೂ ಕೂಡ ಒಂದು ಮೋಟಿಫ್ ಮೇಲೇನೆ ಇನ್ನೊಂದು ಮೋಟಿಫ್ನ ನಾವು ಇಡ್ತಾ ಹೋಗಬೇಕು. ಓಕೆ, ಸೊ ಈ ರೀತಿಯಾದಂಥ ಅರೇಂಜ್ಮೆಂಟ್ನ ನಾವು ಮಾಡಿದ್ರೆ ನಮಗೆ ಎ ಟೈಪ್ ಆಫ್ ಕ್ರಿಸ್ಟಲ್ ಲ್ಯಾಟಿಸ್ ಸಿಗ್ತಾ ಹೋಗುತ್ತೆ, ಅಂದರೆ ಇನ್ 2 dimension. ಓಕೆ, ಸೊ ಇಲ್ಲಿ ಒಂದು ಕ್ರಿಸ್ಟಲ್ ಪಾಯಿಂಟ್ ಅಂದರೆ ಲ್ಯಾಟಿಸ್ ಪಾಯಿಂಟ್ ಅಂತ ಏನಿದೆ ಅಥವಾ ಈ ಮೋಟಿಫ್ ಅಂತ ಏನಿದೆ, ಒಂದು ಪಾರ್ಟಿಕಲ್ ಸುತ್ತ 4 ಪಾರ್ಟಿಕಲ್ಗೆ ಕನೆಕ್ಷನ್ ಇರುತ್ತೆ. ಸೊ ಹಾಗಾಗಿ ನಾವು ಆ 4 ಪಾರ್ಟಿಕಲ್ನ ಕನೆಕ್ಟ್ ಮಾಡಿದಾಗ ನಮಗೆ ಸ್ಕ್ವೇರ್ ಸಿಗತ್ತೆ. ಹೆನ್ಸ್ ವಿ ಕಾಲ್ ಇಟ್ ಎಸ್ ದಿ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್. ಆ್ಯಂಡ್ ಈ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ನಲ್ಲಿ ಮಧ್ಯೆ 2 ಸ್ಪಿಯರ್ಗಳ ಮಧ್ಯೆ ಜಾಗ ಇರುತ್ತೆ, ಈ ರೀತಿಯಾದಂಥ ಓಪನ್ ಸ್ಪೇಸ್ ಇರುತ್ತೆ. ಇದನ್ನು ನಾವು ವಾಯ್ಡ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಇನ್ ದಿ ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ವಾಟ್ ಹ್ಯಾಪನ್ಸ್ ಇಸ್, ನಮಗೆ ಒಂದು ಲೇಯರ್ 1 dimensionನಲ್ಲಿ ನಾವು ಈ ರೀತಿಯಾಗಿ ಅರೇಂಜ್ ಮಾಡಿರ್ತೀವಿ, ಅದನ್ನು ಎ ಅಂತ ಕರೆದ್ರೆ, ಸೆಕೆಂಡ್ ಲೇಯರ್ನ ನಾವು ಅರೇಂಜ್ ಮಾಡಬೇಕಾದ್ರೆ ಈ ಸ್ಕ್ವೇರ್ ಪ್ಯಾಕಿಂಗ್ನಲ್ಲಿ ಒಂದು ಪಾರ್ಟಿಕಲ್ ಮೇಲೆ ಇನ್ನೊಂದು ಪಾರ್ಟಿಕಲ್ ಎಕ್ಸಾಕ್ಟ್ ಆಗಿ ನಾವು ಕೂರಿಸ್ತಾ ಹೋದ್ವಿ. ಆದರೆ ಇದರಲ್ಲಿ ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ನಲ್ಲಿ ಆ 2 ಪಾರ್ಟಿಕಲ್ಗಳ ಮಧ್ಯೆ ಇರ್ತಕ್ಕಂಥ ಜಾಗ ಏನಿದೆ, ಅಂದರೆ ಈ ಸ್ಟ್ರಕ್ಚರ್ನ ನಾವು ಈ 2 ಪಾರ್ಟಿಕಲ್ನ ನಾವು ಕನ್ಸಿಡರ್ ಮಾಡಿದರೆ, ಆ 2 ಪಾರ್ಟಿಕಲ್ ಮಧ್ಯೆ ಇಲ್ಲಿರ್ತಕ್ಕಂಥ ಜಾಗದಲ್ಲಿ ಎಕ್ಸಾಕ್ಟ್ ಆಗಿ ನಾವು ಅದನ್ನು ಗ್ರೂವ್ ಅಂತ ಕರಿಬೋದು. ಆ ಜಾಗದಲ್ಲಿ ಡಿಪ್ರೆಷನ್ ಅಥವಾ ಗ್ರೂವ್ ಅಂತ ನಾವೇನು ಕರಿತೀವಲ್ಲ, ಅದರ ಮೇಲೆ ಸೆಕೆಂಡ್ ಲೇಯರ್ ಪಾರ್ಟಿಕಲ್ನ ನಾವು ಇಡ್ತಾ ಹೋಗಬೇಕು. ಓಕೆ, ಸೊ ಈ ರೀತಿಯಲ್ಲಿ ನಾವು ಅರೇಂಜ್ ಮಾಡ್ತಾ ಹೋದಾಗ ಸಿಗುವಂಥ 2 dimension ಸ್ಟ್ರಕ್ಚರ್ ಏನಿದೆ ಅದನ್ನು ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಅಂತ ಕರಿತೀವಿ. ಇದರಲ್ಲಿ ಒಂದು ಪಾರ್ಟಿಕಲ್ 6 ನೇಬರಿಂಗ್ ಆಟಮ್ನ ಹೊಂದಿರುತ್ತೆ. ಹಾಗಾಗಿ ಇದರ ಕೋಆರ್ಡಿನೇಷನ್ ನಂಬರ್ ಇಸ್ 6. ಇಲ್ಲಿ ಕೋಆರ್ಡಿನೇಷನ್ ನಂಬರ್ 4 ಅಂದರೆ ಒಂದು ಪಾರ್ಟಿಕಲ್ ಸುತ್ತ 4 ಪಾರ್ಟಿಕಲ್ ನೇಬರಿಂಗ್ ಆಟಮ್ಸ್. ಸೊ ಇದರಲ್ಲಿ ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ನಲ್ಲಿ ಕೋಆರ್ಡಿನೇಷನ್ ನಂಬರ್ ಇಸ್ 6. ಓಕೆ, ಇಲ್ಲೂ ಕೂಡ ನಾವು ಸ್ಪೇಸ್ನ ನೋಡ್ತಾ ಇದ್ದೀವಿ. ಇದನ್ನು ಕೂಡ ವಾಯ್ಡ್ ಅಂತ ಕರೀತಾರೆ. ಆದರೆ ವೆನ್ ವಿ ಕಂಪೇರ್ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗಿಗೂ ಹಾಗೂ ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗಿಗೂ ಏನು ಡಿಫ್ರೆನ್ಸ್ ಇದೆ ಅಂದರೆ ದ ಎಂಟಿ ಸ್ಪೇಸ್ ಅಂತ ಏನಿದೆ ಅದು ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ನಲ್ಲಿ ಕಡಿಮೆ ಇದೆ. ಸೊ ನಾವು ಈ ರೀತಿಯಲ್ಲಿ ಎ ಬಿ ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಹೋದರೆ 2 dimensionನಲ್ಲಿ ನಮಗೆ ಇನ್ನೂ ಕ್ಲೋಸ್ ಪ್ಯಾಕಿಂಗ್ ಸಿಗ್ತಾ ಹೋಗುತ್ತೆ. ಅಂದರೆ ಲೆಸ್ ಸ್ಪೇಸ್ ವಿಲ್ ಬಿ ಗಿವನ್ ಫಾರ್ ದಿ ವಾಯ್ಡ್ಸ್, ಮೋರ್ ಸ್ಪೇಸ್ ವಿಲ್ ಬಿ ಆಕ್ಯುಪೈಡ್ ಬೈ ದಿ ಪಾರ್ಟಿಕಲ್. ಓಕೆ, ಸೊ ಇದು ಎ ಬಿ, ಇದು ಎ ಟೈಪ್ ಆಫ್ ಅರೇಂಜ್ಮೆಂಟ್.
ಇಲ್ಲಿ ನೀವು ನೋಡಿದ ಹಾಗೆ ದ ವಾಯ್ಡ್ ಏನ್ ಕ್ರಿಯೇಟ್ ಆಗಿದೆ, ಆ ವಾಯ್ಡ್ ನಲ್ಲಿ ಎರಡು ರೀತಿಯಾದಂತ ಟ್ರಯಾಂಗಲ್ ನ ನೋಡ್ತೀವಿ. ಒಂದು ಟ್ರಯಾಂಗಲ್ ಫೇಸಿಂಗ್ ಅಪ್ವರ್ಡ್, ಇನ್ನೊಂದು ಟ್ರಯಾಂಗಲ್ ಫೇಸಿಂಗ್ ಡೌನ್ವರ್ಡ್. ಸೊ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ನಾವು 3 dimensional ಕಲಿಬೇಕಾದ್ರೆ ವಿ ನೀಡ್ ದಿಸ್ ಪಾಯಿಂಟ್ ಏನು ತೋರಿಸ್ತಾ ಇದೆ, ಒಂದು ಮೇಲೆ ಇನ್ನೊಂದು ಕೆಳಗಡೆ ಪಾಯಿಂಟ್ ಏನ್ ಮಾಡ್ತಾ ಇದೆ ಟ್ರಯಾಂಗಲ್, ದಟ್ ಈಸ್ ವಾಯ್ಡ್. ಬೇಸ್ಡ್ ಆನ್ ದಿಸ್ ಒನ್ ವಿ ಹ್ಯಾವ್ ಗಾಟ್ ಅ ಸೆಪರೇಟ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ. ಇದು 2 dimension. ಸೊ ಈ ರೀತಿಯಾಗಿ ನಾವು 2 dimension ಸ್ಟ್ರಕ್ಚರ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ವಿ ಹ್ಯಾವ್ ಟು ಫಾರ್ಮ್ 3 dimension ಸ್ಟ್ರಕ್ಚರ್. ಅಂದ್ರೆ ಬೇಸಿಕಲಿ ವಿ ಆರ್ ಫಾರ್ಮಿಂಗ್ ದಿ ಕ್ರಿಸ್ಟಲ್ ಲ್ಯಾಟಿಸ್ ಅಥವಾ ಸ್ಪೇಸ್ ಲ್ಯಾಟಿಸ್ ನ ಕ್ರಿಯೇಟ್ ಮಾಡ್ತಾ ಇದೀವಿ. ಇದರಲ್ಲೂ ಕೂಡ ವೆರೈಟೀಸ್ ಆಫ್ ಅರೇಂಜ್ಮೆಂಟ್ ಆಗೋ ಚಾನ್ಸಸ್ ಇದೆ. ಓಕೆ, ಸೊ ನಾವು ಮೊದಲನೇದಾಗಿ ಕಲಿತಾ ಇರೋದು 3 dimensional ಕ್ಲೋಸ್ ಪ್ಯಾಕಿಂಗ್ ಫ್ರಮ್ 2 dimensional ಸ್ಕ್ವೇರ್ ಕ್ಲೋಸ್ ಪ್ಯಾಕ್ಡ್ ಲೇಯರ್ಸ್. ಸೊ ನಾವಿಲ್ಲಿ ಈ ಲೇಯರ್ಸ್ ಇದೆಲ್ಲ ಎ ಟೈಪ್ ಲೇಯರ್ಸ್ ಇದೆಲ್ಲ, ಇದನ್ನ ತಗೊಂಡು ನಾವು 3 dimension ಸ್ಟ್ರಕ್ಚರ್ನ ಫಾರ್ಮ್ ಮಾಡ್ತಾ ಹೋಗಬೇಕು. ಸೊ ಆ ರೀತಿಯಾಗಿ ನಾವು ಮಾಡ್ತಾ ಹೋದಾಗ ನಮಗೆ ಸಿಗೋ ಅಂಥ ಸ್ಟ್ರಕ್ಚರ್ನ ನಾವು ಸಿಂಪಲ್ ಕ್ಯೂಬಿಕ್ ಕ್ರಿಸ್ಟಲ್ ಅಂತ ಕರಿಬಹುದು. ಓಕೆ, ಸೊ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಈ ಸ್ಟ್ರಕ್ಚರ್. ಸೊ ಇದು ಒಂದು ಯೂನಿಟ್ ಸೆಲ್, ಒಂದು ಅರೇಂಜ್ಮೆಂಟ್. ಅದೇ ರೀತಿಯಲ್ಲಿ 3 dimension ನಲ್ಲಿ ನಮಗೆ ಅರೇಂಜ್ಮೆಂಟ್ ಆಗ್ತಾ ಹೋಗುತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ನಾವಲ್ಲಿ ಸ್ಕ್ವೇರ್ ಪ್ಯಾಕಿಂಗ್ ನಲ್ಲಿ ಹೇಗೆ ಒಂದು ಪಾರ್ಟಿಕಲ್ ಎಕ್ಸಾಕ್ಟ್ ಅದ್ರ ಮೇಲೆನೆ ಇನ್ನೊಂದು ಪಾರ್ಟಿಕಲ್ ನ ಇಟ್ಟು ಅರೇಂಜ್ ಮಾಡಿದ್ವು, ಹಿಯರ್ ಆಲ್ಸೋ ಸೇಮ್ ವೇ ಅರೇಂಜ್ಮೆಂಟ್ ಇಸ್ ಹ್ಯಾಪನಿಂಗ್. ನಾವು ಇದನ್ನು ಕೂಡ ಎ ಟೈಪ್ ಅಂತ ಕರಿಬಹುದು, ಬಟ್ ಇದರಲ್ಲಿ ಇದು 3 dimensional ಅರೇಂಜ್ಮೆಂಟ್. ಓಕೆ, ಸೊ ನಾವು ಎ ಟೈಪ್ ನಲ್ಲಿ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ನ ತಗೊಂಡು, ಅಂದ್ರೆ 2 dimension ನಲ್ಲಿ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಏನ್ ಮಾಡಿರ್ತೀವಿ ಆ ಲೇಯರ್ ನ ತಗೊಂಡು ಅರೇಂಜ್ ಮಾಡ್ಕೊಳ್ತಾ ಹೋದಂಗೆ ನಮ್ಗೆ ಸಿಂಪಲ್ ಕ್ಯೂಬಿಕ್ ಸ್ಟ್ರಕ್ಚರು ಬರುತ್ತೆ. ಓಕೆ, ಸೊ ಇಲ್ಲೂ ಕೂಡ ಕೋಆರ್ಡಿನೇಷನ್ ನಂಬರ್ 4 ಇರುತ್ತೆ. ಓಕೆ, ಒಂದು ಪಾರ್ಟಿಕಲ್ ಇಸ್ ಸರೌಂಡೆಡ್ ಬೈ 4 different ಪಾರ್ಟಿಕಲ್. ಸೊ ಇಟ್ ಇಸ್ ವೆರಿ ವೆರಿ ಪ್ರಿಮಿಟಿವ್ cubic structure or primitive unit cell will be formed from the arrangement of simple cubic crystal. Okay, this is AAA arrangement. ಸೊ ನೀವು ಇದನ್ನ ಇದು ವೆರಿ ಇಂಪಾರ್ಟೆಂಟ್. ಸೊ ಬೇಸ್ಡ್ ಆನ್ ದಿಸ್ ಕೂಡ ಅವರು ಕೇಳ್ತಾರೆ. ಸೊ ಇನ್ ಕೇಸ್ ಅವ್ರು ಕೇಳಿದ್ರೆ ಎ ಇನ್ 2D ಅಂತ ಅಂದ್ರೆ ಯು ಹ್ಯಾವ್ ಟು ರೈಟ್ ಸ್ಕ್ವೇರ್ ಕ್ಯೂಬಿಕ್. ಓಕೆ, ದಿಸ್ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಅಂತ ಬರೀಬೇಕು. ಇನ್ ಕೇಸ್ ಎ ಇನ್ 3D 3 dimensional ಅಂತಂದ್ರೆ ಸಿಂಪಲ್ ಕ್ಯೂಬಿಕ್ ಅಂತ ಆನ್ಸರ್ ಬರೀಬೇಕಾಗತ್ತೆ. So the next one is the 3 dimensional close packing from 2 dimensional hexagonal close packing. So ನಾವಿಲ್ಲಿ hexagonal ಕಲ್ತ್ಕೊಂಡ್ವಿ. ಸೊ ಈ ಹೆಕ್ಸಾಗೋನಲ್ ಲೇಯರ್ಸ್ ನ ತಗೊಂಡು 3 dimension ನಲ್ಲಿ ಹೇಗೆ ಕ್ರಿಸ್ಟಲ್ ಲ್ಯಾಟಿಸ್ ನ ಫಾರ್ಮ್ ಮಾಡೋದು ಅಂತ ಈಗ ಕಲಿತಾ ಇದ್ದೀವಿ. ಸೊ ಇದ್ರಲ್ಲೂ ಕೂಡ 2 ರೀತಿಯಾದಂತ ಅರೇಂಜ್ಮೆಂಟ್ ಇದೆ. ಮೊದಲನೇ ರೀತಿಯಾದ ಅರೇಂಜ್ಮೆಂಟ್ ಪ್ಲೇಸಿಂಗ್ ದಿ ಸೆಕೆಂಡ್ ಲೇಯರ್ ಓವರ್ ದಿ ಫಸ್ಟ್ ಲೇಯರ್. ಓಕೆ, ಸೊ ಇಲ್ಲಿ ನೀವು 2 ಲೇಯರ್ ನ ನೋಡ್ತಾ ಇದ್ರೆ, ಹೇಗೆ 2 ಲೇಯರ್ ಅಂತಂದ್ರೆ ಇಲ್ಲಿ ರೆಡ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ ದ ಲೈಟ್ ಒನ್. ಓಕೆ, ಸೊ ಈ ಪಾರ್ಟಿಕಲ್ ಈ ಲೈನ್ಸ್ ಏನಿದೆ, ಈ ಲೇಯರ್ ಏನಿದೆ ಲೈಟ್ ಕಲರ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಿರೋದು, ದಿಸ್ ಇಸ್ 1 layer and they have represented another layer in the dark red. So this is the second layer. ಇದು ಹೇಗೆ ಅಂದ್ರೆ ಒಂದು ಕೈ ಮೇಲೆ ಇನ್ನೊಂದು ಕೈ ಇಡೋ ತರ ಒಂದು ಲೈಟ್ ರೆಡ್ ಅಥವಾ ನಾನೀಗ ಬ್ಲಾಕ್ ಅಲ್ಲಿ ಬರ್ದಿರೋದನ್ನ ನೀವು ಒಂದು ಲೇಯರ್ ಒಂದು ಕೈ ಅಂತ ಅನ್ಕೊಂಡ್ರೆ, ಡಾರ್ಕ್ ರೆಡ್ ನಲ್ಲಿ ಇರೋದು ಅಥವಾ ಬ್ಲೂ ನಲ್ಲಿ ನಾವು ಬರ್ದಿರೋ ಹಾಗೆ ಅದನ್ನ ಇನ್ನೊಂದು ಕೈ ಇನ್ನೊಂದು ಹಸ್ತ ಅಂತ ಅನ್ಕೊಂಡ್ರೆ ಒಂದು ಹಸ್ತದ ಮೇಲೆ ಇನ್ನೊಂದನ್ನ ಇಡೋದು, ಆ ರೀತಿಯಾಗಿ ನಾವು ಲೇಯರ್ ನ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಈ ರೀತಿಯಾಗಿ ಅರೇಂಜ್ಮೆಂಟ್ ನ ಮಾಡೋದಕ್ಕೆ ನಾವು ಪ್ಲೇಸಿಂಗ್ ದಿ ಸೆಕೆಂಡ್ ಲೇಯರ್ ಓವರ್ ದಿ ಫಸ್ಟ್ ಲೇಯರ್ ಅಂತ ಕರಿತೀವಿ. ಇದರಲ್ಲಿ ಮೇನ್ ಆಗಿ ನಾವು ಯಾವ್ದನ್ನ ತಗೊಳ್ತಾ ಇದೀವಿ, ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕ್ಡ್ ಲೇಯರ್ಸ್ ಇನ್ 2D. ಸೊ 2D ನ ನೀವು ರಿಕಾಲ್ ಮಾಡ್ಕೊಳ್ಳಿ ಇನ್ನೊಂದ್ಸಲ. ಸೊ ಅದರಲ್ಲಿ ಬರ್ತಕ್ಕಂಥ ಲೇಯರ್ ಮೇಲೆ ಇನ್ನೊಂದು ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕ್ಡ್ ಲೇಯರ್ನೇ ನಾವು ಇಡ್ತಾ ಹೋಗ್ತಾ ಇದೀವಿ. ಸೊ ಇದರಲ್ಲಿ ಹೇಗೆ ಅರೇಂಜ್ ಮಾಡ್ತಾ ಇದೀವಿ ಅಂತಂದ್ರೆ, ಯು ಕ್ಯಾನ್ ಸಿ
this one, the red layer is below, okay, the light ones are on the above ಅಂತ ಅನ್ಕೊಂಡ್ರೆ, ಸೊ ನಾವು ಮೊದಲಿಗೆ ಕೇವಲ ರೆಡ್ ಮಾತ್ರ ಕನ್ಸಿಡರ್ ಮಾಡೋಣ, ಡಾರ್ಕ್ ರೆಡ್. ಸೊ ದಿಸ್ ಇಸ್ ದ ಪಾರ್ಟಿಕಲ್, ಒಂದು ಮೋಟಿವ್, ಇದು ಇನ್ನೊಂದು ಪಾರ್ಟಿಕಲ್, ಹಾಗೂ ಇದು ಅನದರ್ ಪಾರ್ಟಿಕಲ್. ಓಕೆ, ಸೊ ನಾವು ಆ ರೀತಿಯಾಗಿ ಮಾಡಿದ್ದಕ್ಕೆ ನಮಗೆ ಏನು ಸಿಕ್ತು, ಇಲ್ಲಿ ಈ ರೀತಿಯಾಗಿ ಫೇಸ್ ಮಾಡ್ತಕ್ಕಂಥ ಒಂದು ವಾಯ್ಡ್ ಸಿಕ್ತು. ಓಕೆ, ಸೊ ನಾವು ಅದನ್ನೇ ನಾವು ಇಲ್ಲಿ ಕಲ್ತ್ಕೊಂಡಿರೋದು ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ನಲ್ಲಿ. ದಿಸ್ ಇಸ್ ಓಕೆ. ಸೊ ಈ ಟ್ರಯಾಂಗಲ್ ಏನಿದೆ ಅದನ್ನ ವಾಯ್ಡ್ ಅಂತ ಕರಿತೀವಲ್ವಾ. ಸೊ ವಿ ಗಾಟ್ ದಟ್ ವಾಯ್ಡ್. ಓಕೆ, ಸೊ ನೌ ವಾಟ್ ವಿ ಹ್ಯಾವ್ ಡನ್, ವಿ ಹ್ಯಾವ್ ಪ್ಲೇಸ್ಡ್ ದಿ ಸೆಕೆಂಡ್ ಲೇಯರ್ such that ಆ ಒಂದು ಸ್ಪಿಯರ್ ಏನಿದೆಲ್ಲ, ಆ ಒಂದು ಸ್ಪಿಯರು ಆ ಟ್ರಯಾಂಗಲ್ ಇದೆ ಗ್ರೀನ್ ಕಲರ್ನಲ್ಲಿ ರೆಪ್ರೆಸೆಂಟ್ ಮಾಡಿರೋ ಟ್ರಯಾಂಗಲ್ ಮೇಲೇನೆ ಕೂತ್ಕೊಳ್ಳೋ ಥರ ನಾವು ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಹೋಗಿದ್ದೀವಿ. ಓಕೆ, ಸೊ ಅಂದರೆ ದಿಸ್ ಇಸ್ ಹೌ ಇಟ್ ವಿಲ್ ಬಿ. ಸೊ ಒನ್ ಪಾರ್ಟಿಕಲ್, ಸೆಕೆಂಡ್ ಪಾರ್ಟಿಕಲ್ and the third particle. ಇದು ಮೊದಲನೇ ಲೇಯರ್. ಈ ಮೂರು ಲೇಯರಿಂದ ನಮಗೆ ಅಪ್ವರ್ಡ್ ಫೇಸ್ ಮಾಡ್ತಕ್ಕಂಥ ಒಂದು ವಾಯ್ಡ್ ಸಿಕ್ಕಿದೆ. ಈಗ ಸೆಕೆಂಡ್ ಲೇಯರ್ನ ನಾವು ತಗೊಂಡು ವಿ ಆರ್ ಪ್ಲೇಸಿಂಗ್ ಎಕ್ಸಾಕ್ಟ್ಲಿ ಆನ್ ದ ಆರ್ ಓವರ್ ದಿ ದಟ್ ಟ್ರಯಾಂಗಲ್. ಓಕೆ, ಸೊ ನಾವು ಅದೇನು ಪಾರ್ಟಿಕಲ್ ಇರ್ತೀವೋ ಅದು ಆ ಗ್ರೂವ್ ಅಲ್ಲಿ ಅಥವಾ ಡಿಪ್ರೆಷನ್ ನಲ್ಲಿ ಹೋಗಿ ಕೂತ್ಕೊಳ್ಳೋ ತರ ಪಾರ್ಟಿಕಲ್ನ ಅರೇಂಜ್ ಮಾಡ್ತಾ ಇದೀವಿ. ಓಕೆ, ಸೊ ಈ ರೀತಿಯಾದಂಥ ಅರೇಂಜ್ಮೆಂಟ್ ಇದ್ರೆ ಇದನ್ನ ನಾವು ಟೆಟ್ರಾಹೆಡ್ರಲ್ ವಾಯ್ಡ್ ಅಂತ ಕರಿತೀವಿ. ಓಕೆ, ಸೊ ಯಾಕೆ ಟೆಟ್ರಾಹೆಡ್ರಲ್ ವಾಯ್ಡ್ ಅಂದ್ರೆ, ನೀವು ಟೆಟ್ರಾಹೆಡ್ರಲ್ನ ರಿಕಾಲ್ ಮಾಡ್ಕೊಂಡ್ರೆ ಒಂದು ಸೆಂಟ್ರಲ್ ಆಟಮ್ ಇರುತ್ತೆ. ಓಕೆ, ಸೊ ಈ ರೀತಿಯಾದಂಥ ಅರೇಂಜ್ಮೆಂಟ್ ಇರುತ್ತೆ, 4 ಪಾರ್ಟಿಕಲ್ಸ್ ಇರುತ್ತೆ. ಓಕೆ, ಸೊ ಇಲ್ಲಿ ನಾವು ಆ ವಾಯ್ಡ್ನ ಸೆಂಟ್ರಲ್ ಆಟಮ್ ಅಂತ ತಗೊಂಡ್ರೆ 4 ಪಾರ್ಟಿಕಲ್ ಅದ್ರ ಸುತ್ತ ಇದೆ ಅಲ್ವಾ, 3 ಒಂದು ಲೇಯರ್ದು, ಇನ್ನೊಂದು 2ನೇ ಲೇಯರ್ದು ಪಾರ್ಟಿಕಲ್ ಇದೆ. ಹಾಗಾಗಿ ಈ ರೀತಿಯಾದಂಥ ವಾಯ್ಡ್ನ ನಾವು ಟೆಟ್ರಾಹೆಡ್ರಲ್ ವಾಯ್ಡ್ ಅಂತ ಕರಿತೀವಿ. ಸೊ ನೀವಿಲ್ಲಿ ನೋಡಬಹುದು. ಸೊ ದ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಹ್ಯಾವ್ ಬೀನ್ ಫಾರ್ಮ್ಡ್ ಹಿಯರ್. ಓಕೆ, ಸೊ ಈ ಎಲ್ಲ ಟೆಟ್ರಾಹೆಡ್ರಲ್ ವಾಯ್ಡ್ನಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿದರೆ ದೇರ್ ಈಸ್ ಅ ಪಾರ್ಟಿಕಲ್ ಪ್ಲೇಸ್ಡ್ ಓವರ್ ಇಟ್, ಅದರ ಮೇಲೇನೆ ಇಟ್ಟಿರ್ತಕ್ಕಂಥ ಪಾರ್ಟಿಕಲ್ ಇದೆ. ಆ್ಯಂಡ್ ಅದರ ಕೆಳಗಡೆ 3 ಪಾರ್ಟಿಕಲ್ ಮೊದಲನೇ ಲೇಯರಿಂದ ಬಂದಿದೆ. ಓಕೆ, ಸೊ ಹಾಗಾಗಿ ಇದನ್ನು ನಾವು ಟೆಟ್ರಾಹೆಡ್ರಲ್ ಲೇಯರ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಮೊದಲನೇ ಲೇಯರ್ಗೂ 2ನೇ ಲೇಯರ್ಗೂ ಏನು ಕನೆಕ್ಷನ್ಸ್ ಇಲ್ಲ. ಯಾಕಂದ್ರೆ ಕನೆಕ್ಷನ್ ಅಂತಂದ್ರೆ ಅವೆರಡು ಒಂದೇ ರೀತಿಯಾದಂಥ ಅರೇಂಜ್ಮೆಂಟ್ ಇಲ್ಲ. ಓಕೆ, ಸೊ ನಾವೀಗ ಈ ಬ್ಲೂ ಲೈನ್ನ ನಾವು ಎ ಅಂತ ಕರೆದ್ರೆ ಪಿಂಕ್ ಲೈನ್ನ ನಾವು ಬಿ ಅಂತ ಕರಿಬೇಕಾಗತ್ತೆ. ಓಕೆ, ಸೊ ದಿಸ್ ಇಸ್ ಆಫ್ 3 ಡಿಮೆನ್ಷನ್ನಲ್ಲಿ, ಅಂದರೆ ಫಸ್ಟ್ ಲೇಯರ್ ಮೇಲೆ ಸೆಕೆಂಡ್ ಲೇಯರ್ನ ಅರೇಂಜ್ ಮಾಡಿದ್ದೀವಿ, ಎ ಆ್ಯಂಡ್ ಬಿ. ಓಕೆ, ಆ್ಯಂಡ್ ಒನ್ ಮೋರ್, ಇನ್ನೊಂದು ಇಲ್ಲಿ ನಾವು ನೋಡಬಹುದು. ಓಕೆ, ಇಲ್ಲಿ ಪಾರ್ಟಿಕಲ್ಸ್ ಏನಿದೆ, ಓಕೆ, ಸೊ ಈ ಪಾರ್ಟಿಕಲ್ ಇವುಗಳ ಮಧ್ಯೆ ಕೂಡ ವಾಯ್ಡ್ ಕ್ರಿಯೇಟ್ ಆಗಿದೆ. ಈ ವಾಯ್ಡ್ ಹೇಗಿದೆ, ಈ ವಾಯ್ಡ್ ಡೌನ್ವರ್ಡ್ ಆಗಿ ಫೇಸ್ ಮಾಡಿದೆ. ಆ್ಯಂಡ್ ನಾವು ಸೆಕೆಂಡ್ ಲೇಯರ್ನ ಇಟ್ಟಾಗ ಸೆಕೆಂಡ್ ಲೇಯರ್ ಪಾರ್ಟಿಕಲಿಂದ ಕೂಡ ಒಂದು ವಾಯ್ಡು ಕ್ರಿಯೇಟ್ ಆಗಿದೆ. ಓಕೆ, ಸೊ ಆ ವಾಯ್ಡ್ನ ನಾವು ಲೆಟ್ ಅಸ್ ರೆಪ್ರೆಸೆಂಟ್ ಲೈಕ್ ದಿಸ್. ಸೊ ಇಲ್ಲಿ ಹೇಗೆ ಅರೇಂಜ್ಮೆಂಟ್ ಆಗಿದೆ, ಸೊ ದಿಸ್ ಇಸ್ ಒನ್ ವಾಯ್ಡ್. ಇಲ್ಲಿ ನಮಗೆ ಅಪ್ವರ್ಡ್ ಆರೋ ಮಾರ್ಕ್, ಅಪ್ವರ್ಡಲ್ಲಿ ಡಿರೆಕ್ಷನಲ್ಲಿ ಇರ್ತಕ್ಕಂಥ ಆರೋ ಮಾರ್ಕ್ ಅಥವಾ ಟ್ರಯಾಂಗಲ್ ಕ್ರಿಯೇಟ್ ಆಗಿದೆ. ಆ್ಯಂಡ್ ಒನ್ ಮೋರ್ ಈಸ್, ಓಕೆ, ಸೊ ಈ ರೀತಿಯಾಗಿ ಬಂದಿರತಕ್ಕಂಥ ವಾಯ್ಡ್. ಸೊ ದಿಸ್ ಒನ್ ಆ್ಯಂಡ್ ದಿಸ್ ಒನ್. ಓಕೆ, ಸೊ ಒಂದು ಹೀಗೆ, ಇನ್ನೊಂದು
ಹೀಗೆ ವಾಯ್ಡ್ ಕ್ರಿಯೇಟ್ ಆಗಿದೆ, ಅದನ್ನ ಆಕ್ಟಾಹೆಡ್ರಲ್ ವಾಯ್ಡ್ ಅಂತ ಕರೀತಾರೆ, ರೆಪ್ರೆಸೆಂಟೆಡ್ ಬೈ O. ಸೊ O is nothing but the octahedral void. Okay, T is nothing but the tetrahedral void. ಸೊ ಟೆಟ್ರಾಹೆಡ್ರಲ್ ವಾಯ್ಡ್ ಹೇಗೆ ಕ್ರಿಯೇಟ್ ಆಯಿತು? ಸೊ ಅಲ್ಲಿ ಆಲ್ರೆಡಿ ಕ್ರಿಯೇಟ್ ಆಗಿರೋ ವಾಯ್ಡ್ ಮೇಲೆ ನಾವು ಇನ್ನೊಂದು ಸ್ಪಿಯರ್ನ ಇಟ್ಟಾಗ ಬರ್ತಕ್ಕಂಥ ಸ್ಪೇಸ್ ಏನಿರುತ್ತೆ ಅದನ್ನ ಟೆಟ್ರಾಹೆಡ್ರಲ್ ಅಂತ ಕರಿತೀವಿ. ಆಕ್ಟಾಹೆಡ್ರಲ್ನಲ್ಲಿ 3 ಪಾರ್ಟಿಕಲ್ ಮೊದಲನೇ ಲೇಯರ್ದು, 3 ಪಾರ್ಟಿಕಲ್ ಎರಡನೇ ಲೇಯರ್ ಇಂದ ಬರ್ತಕ್ಕಂಥ ಮಧ್ಯದಲ್ಲಿ ಕ್ರಿಯೇಟ್ ಆಗ್ತಕ್ಕಂಥ ಸ್ಪೇಸ್ನ ನಾವು ಆಕ್ಟಾಹೆಡ್ರಲ್ ಅಂತ ಕರಿತೀವಿ. ಓಕೆ, ಸೊ ಹೀಗೆ ಲೇಯರ್ ಬೈ ಲೇಯರ್, ಈಗ ಫಸ್ಟ್ ಲೇಯರ್ ಆಯಿತು, ಅದ್ರ ಮೇಲೆ ಸೆಕೆಂಡ್ ಲೇಯರ್ ಇಟ್ಟಾಗ ನಮಗೆ 2 ರೀತಿಯಾದಂಥ ವಾಯ್ಡ್ಸ್ ಬರುತ್ತೆ, ಒಂದು ಟೆಟ್ರಾಹೆಡ್ರಲ್ ವಾಯ್ಡ್, ಇನ್ನೊಂದು ಆಕ್ಟಾಹೆಡ್ರಲ್ ವಾಯ್ಡ್. ಸೊ ಈ ರೀತಿಯಾಗಿ ನಾವು ಅದನ್ನ ರೆಪ್ರೆಸೆಂಟ್ ಮಾಡ್ಬೋದು, ಟೆಟ್ರಾಹೆಡ್ರಲ್ ಹೋಲ್ ಅಥವಾ ವಾಯ್ಡ್ ಅಂತ, ಅಂಡ್ ಆಕ್ಟಾಹೆಡ್ರಲ್. ಸೊ ನೀವು ನೋಡ್ಬೋದು ಬ್ಲೂ ಅಂಡ್ ರೆಡ್, ಬ್ಲೂ ಮೊದಲನೇ ಲೇಯರ್, ರೆಡ್ ಎರಡನೇ ಲೇಯರ್. ಸೊ ಅದರಲ್ಲಿ ಟ್ರಯಾಂಗಲ್ ಹೀಗೊಂದು ಹೀಗೊಂದು, ಓಕೆ, ಅಪ್ವರ್ಡ್ ಟ್ರಯಾಂಗಲ್, ಡೌನ್ವರ್ಡ್ ಟ್ರಯಾಂಗಲ್. ಸೊ ಹಾಗಾಗಿ ಅದನ್ನ ನಾವು ಆಕ್ಟಾಹೆಡ್ರಲ್ ಹೋಲ್ ಅಥವಾ ಆಕ್ಟಾಹೆಡ್ರಲ್ ವಾಯ್ಡ್ ಅಂತ ಕರಿತೀವಿ. ಓಕೆ, ಸೊ ನಾವು ವಿ ಗಾಟ್ ದಟ್ ಒನ್, AB ಲೇಯರ್ ಇಸ್ ಬಿನ್ ಫಾರ್ಮ್ಡ್. ಓಕೆ, ಸೊ ಅದು ಅಂದರೆ A ಫಸ್ಟ್ ಲೇಯರ್ ಅಂತ ತಗೊಂಡ್ರೆ, B ಸೆಕೆಂಡ್ ಲೇಯರ್ ಅಂತ ತಗೊಂಡ್ರೆ, ನಮಗೆ A ಮೇಲೆ B ನ ಅರೇಂಜ್ ಮಾಡಿದ್ದೀವಿ ಯೂಸಿಂಗ್ ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಇನ್ 2D. ಓಕೆ, ಸೊ ಈಗ ಥರ್ಡ್ ಲೇಯರ್ನ ಇಡಬೇಕು ನಾವು. ಸೊ ಓವರ್ ದಿ ಸೆಕೆಂಡ್ ಲೈನ್ ವಿ ಹ್ಯಾವ್ ಟು ಪ್ಲೇಸ್ ದ ಥರ್ಡ್ ಲೈನ್. ಸೊ ಈ ಥರ್ಡ್ ಲೈನ್ನ ಇಡುವಾಗಲೂ ಕೂಡ 2 ಡಿಫ್ರೆಂಟ್ ಟೈಪ್ಸ್ ಆರ್ ದೇ. ಸೊ ಇದರಲ್ಲಿ the first type is to cover the tetrahedral voids. ನಾವಿಲ್ಲಿ ಇಂದಿನ ಸ್ಟ್ರಕ್ಚರ್ನಲ್ಲಿ ನಾವೇನು ನೋಡಿದ್ವಿ, ಟೆಟ್ರಾಹೆಡ್ರಲ್ T ಅಂತ ಎಲ್ಲೆಲ್ಲಿ ಮೆನ್ಷನ್ ಮಾಡಿದೆ, ಆ ಟೆಟ್ರಾಹೆಡ್ರಲ್ ವಾಯ್ಡ್ಸ್ನ ಕ್ಲೋಸ್ ಮಾಡೋ ಅಂತ, ಅಂದರೆ ಎಕ್ಸಾಕ್ಟ್ಲಿ ಅದ್ರ ಮೇಲೇ ಬರ್ತಕ್ಕಂಥ ಪಾರ್ಟಿಕಲ್ನ ನಾವೇನಾದರೂ ಇಡೋ ಥರ ಅರೇಂಜ್ಮೆಂಟ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಹಿಯರ್ A is there. Okay, so B is there, this is the first layer, B is the second layer, and we are placing the A exactly on top of second layer so that ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಏನಿದೆ ಅದು ಕವರ್ ಆಗುವಂತ ಚಾನ್ಸ್ ಇರುವಾಗ, ಓಕೆ, ಇಟ್ ವಿಲ್ ಎಕ್ಸಾಕ್ಟ್ಲಿ ಲುಕ್ ಲೈಕ್ ದಿ ಫಸ್ಟ್ ಲೇಯರ್. ಸೊ ಅವಾಗ ಥರ್ಡ್ ಲೇಯರ್ನ ನಾವೇನಂತ ಬರಿಬೋದು, A ಅಂತ ಬರಿಬೋದು. ಸೊ ಫೋರ್ತ್ ಲೇಯರ್ನ ನಾವು ಇಡ್ತೀವಿ ಅಂತಂದ್ರೆ ದ ಫೋರ್ತ್ ಲೇಯರ್ ವುಡ್ ಬಿ ಸಿಮಿಲರ್ ಟು ದ ಸೆಕೆಂಡ್ ಲೇಯರ್. ಸೊ ನಮ್ಗೆ ಇಲ್ಲಿ 3 ಡಿಮೆನ್ಷನಲ್ಲಿ ಯಾವ ಅರೇಂಜ್ಮೆಂಟ್ ಸಿಗ್ತಾ ಇದೆ, AB ಅರೇಂಜ್ಮೆಂಟ್ ಸಿಕ್ಕಿದ್ರೆ ಅದರ ನಾವು ಹೆಕ್ಸಾಗನಲ್ ಕ್ಲೋಸ್ ಪ್ಯಾಕಿಂಗ್ ಅಂತ ಕರಿತೀವಿ ಇನ್ 3 dimension. ಓಕೆ, ಸೊ ನಮಗೆ ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಯಾವಾಗ ಸಿಗತ್ತೆ, ವೆನ್ ವಿ ಪ್ಲೇಸ್ ದಿ ಥರ್ಡ್ ಲೇಯರ್ ಓವರ್ ದಿ ಸೆಕೆಂಡ್ ಲೇಯರ್ ಟು ಕವರ್ ದಿ ಟೆಟ್ರಾಹೆಡ್ರಲ್ ವಾಯ್ಡ್ಸ್. ಓಕೆ, ಸೊ ಆಗ ನಮಗೆ ಹೆಕ್ಸಾಗೋನಲ್ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಬರುತ್ತೆ ಇನ್ 3 dimension. ಸೊ ಅದರ ಅರೇಂಜ್ಮೆಂಟು AB ಆಗಿ ಇರತ್ತೆ. ಓಕೆ, ಅಥವಾ ದ ಸೆಕೆಂಡ್ ವೇ ಆಫ್ ಅರೇಂಜಿಂಗ್ ಇಸ್ ವಿ ಕ್ಯಾನ್ ಕವರ್ ದಿ ಆಕ್ಟಾಹೆಡ್ರಲ್ ವಾಯ್ಡ್ಸ್. ನಮಗೆ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಕವರ್ ಮಾಡ್ತೀವಿ ಅಂದರೆ AB ಟೈಪ್ ಬರುತ್ತೆ. ಇಲ್ಲ ನಾವು ಆಕ್ಟಾಹೆಡ್ರಲ್ ವಾಯ್ಡ್ಸ್ನ ಕವರ್ ಮಾಡ್ಕೊಳ್ತಾ ಹೋಗ್ತೀವಿ ಅಂತಂದರೆ, ಸೊ ದೆನ್ ದ ಫಸ್ಟ್ ಲೇಯರ್ ಇಸ್ A, B is the second layer. ಇವೆರಡರ ಮಧ್ಯೆ ನಮಗೀಗ ಆಕ್ಟಾಹೆಡ್ರಲ್ ವಾಯ್ಡ್ ಕ್ರಿಯೇಟ್ ಆಗಿದೆ. ಆ ಆಕ್ಟಾಹೆಡ್ರಲ್ ವಾಯ್ಡ್ನ ನಾವು ಕವರ್ ಮಾಡ್ತೀವಿ ಅಂತ ಅಂದರೆ, ಸೊ ಆಗ ವಿ ಹ್ಯಾವ್ ಟು ಟೇಕ್ ದ ಥರ್ಡ್ ಲೇಯರ್. ಈ ಥರ್ಡ್ ಲೇಯರ್ ಏನಿದೆ ಇದು A ಥರನೂ ಇರಲ್ಲ, B ರೀತಿಯಾಗೂ ಇರಲ್ಲ, ಹಾಗಾಗಿ ಅದನ್ನು C ಟೈಪ್ ಅಂತ ಕರಿತೀವಿ. ಸೊ ನಮಗೆ ಇಲ್ಲಿ ಸಿಗ್ತಕ್ಕಂಥ ಅರೇಂಜ್ಮೆಂಟು ABC ಟೈಪ್. ಓಕೆ, ಸೊ ಇಲ್ಲಿ A ಇದು ಫಸ್ಟ್ ಲೇಯರ್ ಅನ್ಕೊಂಡ್ರೆ, B is the second layer, and we have to place the third layer covering the octahedral voids. ನೀವು ಇಲ್ಲಿ ರಿಕಾಲ್ ಮಾಡ್ಕೊಳ್ಳಿ octahedral voids. ಓಕೆ, ಸೊ ನಾವೀಗ ಥರ್ಡ್ ಲೇಯರ್ ಏನು ಇಡ್ತಾ ಇದೀವಲ್ಲ, ಸೊ ಆ ಥರ್ಡ್ ಲೇಯರ್ ವಿಲ್ ಕವರ್ this octahedral voids. ಓಕೆ, ಸೊ ಹಾಗಾಗಿ ಆ ಥರ್ಡ್ ಲೇಯರ್ ಫಸ್ಟ್ ಥರನೂ ಇರಲ್ಲ, ಲೇಯರ್ ಸೆಕೆಂಡ್ ಥರನೂ ಇರಲ್ಲ, ಇನ್ಸ್ಟೆಡ್ ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಹೆನ್ಸ್ ವಿ ಕಾಲ್ ಇಟ್ ಆಸ್ ದಿ C ಥರ್ಡ್ ಲೇಯರ್. ಓಕೆ, ಸೊ ನೆಕ್ಸ್ಟ್ ಅದಾದ ನಂತರ
fourth layer ಏನ್ ಇಡ್ತೀವಲ್ಲ, that fourth layer will look like A. Okay, so this is fourth layer, then B will be the fifth, C will be the sixth. So repetition ಮಾಡ್ಕೊಳ್ತಾ ಹೋದ್ರೆ ನಮಗೆ ABC ಟೈಪ್ ಬರುತ್ತೆ. ಸೊ ಈ ರೀತಿಯಾದಂಥ ಅರೇಂಜ್ಮೆಂಟ್ನ ನಾವು ಕ್ಯೂಬಿಕ್ ಕ್ಲೋಸ್ಡ್ ಪ್ಯಾಕಿಂಗ್ ಅಥವಾ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಅಂತ ಕರೀತಾರೆ. CCP ಆರ್ FCC ಅಂತ ಹೇಳ್ತಾರೆ. ಇದು ಕ್ರಿಸ್ಟಲ್ ಲ್ಯಾಟಿಸ್. ಓಕೆ, ಸೊ ದಿಸ್ ಕ್ಯೂಬಿಕ್ ಕ್ಲೋಸ್ಡ್ ಪ್ಯಾಕಿಂಗ್ ಏನಿದೆ, ದಿಸ್ ಇಸ್ ದಿ very efficiently arranged close packed structure. 74% of volume is occupied by the particle. Okay, so ಯಾಕಂದ್ರೆ ನಾವು ಇಲ್ಲಿ octahedral void ನ ನಾವು ಕ್ಲೋಸ್ ಮಾಡ್ತಾ ಇದೀವಿ. ಓಕೆ, ಸೆಕೆಂಡ್ ಲೇಯರ್ ನಲ್ಲಿ ಟೆಟ್ರಾಹೆಡ್ರಲ್ ವಾಯ್ಡ್ ನ ಕವರ್ ಮಾಡಿದೆ, ಥರ್ಡ್ ಲೇಯರ್ ನ ನಾವು ಇಟ್ಟಾಗ octahedral void ಕೂಡ ಕವರ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ, ಮೋಸ್ಟ್ ಆಫ್ ದ ಸ್ಪೇಸ್ ಇಸ್ ಆಕ್ಯುಪೈಡ್ ಬೈ ದ ಪಾರ್ಟಿಕಲ್, ಲೆಸ್ ಆಫ್ ವಾಯ್ಡ್ಸ್ ವಿಲ್ ಬಿ ದೇರ್. ಸೊ ಇದ್ರದ್ದು ಪ್ಯಾಕಿಂಗ್ ಎಫಿಷಿಯನ್ಸಿ 74%. ಓಕೆ, ಸೊ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ, ಸೊ ನಮಗೆ ಮೊದಲು 1 ಡಿಮೆನ್ಷನ್, 2 ಡಿಮೆನ್ಷನ್ ನಲ್ಲಿ 2 ರೀತಿ, ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್, ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್. ನೆಕ್ಸ್ಟ್ ಕಮ್ಸ್ ದಿ 3 ಡಿಮೆನ್ಷನ್. ಆ 3 ಡಿಮೆನ್ಷನ್ ನಲ್ಲಿ ಅಗೇನ್, ಸೊ ನಾವು ಕೇವಲ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ತಗೊಂಡಿದ್ರೆ ಅದರಿಂದ ನಮಗೆ ಸಿಂಪಲ್ ಕ್ಯೂಬ್ ಸಿಗತ್ತೆ. ಇನ್ ಕೇಸ್ ನಾವು HCP ತಗೊಂಡಿದ್ರೆ ಆ HCP ನಲ್ಲಿ ಅಗೇನ್ 2 ರೀತಿ ಇದೆ. ಸೊ ಒಂದು AB ಟೈಪ್, another one ABC ಟೈಪ್. ಸೊ AB ಟೈಪ್ ಯಾವಾಗ ಬರುತ್ತೆ ಅಂದ್ರೆ, ನಾವು ಯಾವಾಗ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ನ ಕವರ್ ಮಾಡ್ತೀವಲ್ಲ, ಸೊ ಆಗ ನಮಗೆ AB type ಬರುತ್ತೆ. When we cover the octahedral voids, then we will get the this one ABC type. ಇದನ್ನ ನಾವು CCP ಅಂತ ಕರಿತೀವಿ. that is a cubic closed packed structure ಅಥವಾ face centered cubic structure ಅಂತ ಕೂಡ ಕರಿತೀವಿ, which is having the 74% packing efficiency. ಸೊ ಈ ರೀತಿಯಲ್ಲಿ ನಾವು ಒಂದು ಸಿಂಪಲ್ ಲೇಯರ್ ಇಂದ ವಿ ಕ್ಯಾನ್ ಕನ್ಸ್ಟ್ರಕ್ಟ್ ದಿ 3-dimensional crystal lattice structure. Next one is the formula of a compound and number of voids filled. Okay, so ಇಲ್ಲಿ ಲ್ಯಾಟಿಸ್ ಫಾರ್ಮ್ ಆಗಬೇಕಾದ್ರೆ ಯೂಶುವಲಿ anions will make the lattice. Because anions are bigger in size, because of that reason what happens is ಆ ಲ್ಯಾಟಿಸ್ ಪಾಯಿಂಟ್ಸ್ ಎಲ್ಲ ಏನಿರುತ್ತೆ, ಆ ಲ್ಯಾಟಿಸ್ ನ ಕ್ರಿಯೇಟ್ ಮಾಡಲಿಕ್ಕೆ anions ಯೂಸ್ ಆಗತ್ತೆ. ಅಂಡ್ ಕ್ಯಾಟಯಾನ್ಸ್ ಏನಿರುತ್ತೆ, those cations will fill in voids. Okay, so ನಮಗೆ ಟೆಟ್ರಾಹೆಡ್ರಲ್ ವಾಯ್ಡ್ ಹಾಗೂ ಆಕ್ಟಾಹೆಡ್ರಲ್ ವಾಯ್ಡ್ ಅಂತ whatever we have got, so that voids, ಆ ವಾಯ್ಡ್ಗಳಲ್ಲಿ ಕ್ಯಾಟಯಾನ್ಸ್ಗಳು ಹೋಗಿ ಫಿಲ್ ಆಗತ್ತೆ ಬಿಕಾಸ್ ದೇ ಆರ್ ಸ್ಮಾಲರ್ ಇನ್ ಸೈಜ್. Okay, so again ಇದ್ರಲ್ಲೂ ಕೂಡ cations compared to anions they are smaller in size and compared to their parent atom. So ಈ cations ಗಳಲ್ಲೂ ಕೂಡ ತುಂಬಾ ಚಿಕ್ಕ cation ಇದ್ರೆ then they'll occupy tetrahedral voids. If the cations are little bigger, then they will occupy the octahedral voids. Okay, so ಇದನ್ನು ಕೂಡ ನೆನಪಿಟ್ಕೊಳ್ಬೇಕು ನೀವು. ಟೆಟ್ರಾಹೆಡ್ರಲ್ ವಾಯ್ಡ್ಸ್ ನ ಯಾವ್ದು ಆಕ್ಯುಪೈ ಮಾಡ್ಕೊಳ್ಳುತ್ತೆ, ಸ್ಮಾಲರ್ ಕ್ಯಾಟಯಾನ್ಸ್. ಓಕೆ, ಆಕ್ಟಾಹೆಡ್ರಲ್ ವಾಯ್ಡ್ಸ್ ನ ಬಿಗ್ಗರ್ ಕ್ಯಾಟಯಾನ್ಸ್ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಅಂದ್ರೆ ಕ್ಯಾಟಯಾನ್ಗಳು ಯಾವಾಗ್ಲೂ ವಾಯ್ಡ್ಸ್ ಅಲ್ಲೇ ಇರುತ್ತೆ, ಆದ್ರೆ ಯಾವ ವಾಯ್ಡ್ ನ ಅದು ಆಕ್ಯುಪೈ ಮಾಡ್ಕೊಳ್ತಿದೆ, ಟೆಟ್ರಾಹೆಡ್ರಲ್ ಅಥವಾ ಆಕ್ಟಾಹೆಡ್ರಲ್ ಅನ್ನೋದು ಡಿಪೆಂಡಿಂಗ್ ಆನ್ ಅಗೇನ್ ಇಟ್ಸ್ ಸೈಜ್. ಓಕೆ, ಸೊ ಬಟ್ ಈಗ ಒಂದು ಲ್ಯಾಟಿಸ್ ಆಗಿದ ತಕ್ಷಣ ಇರ್ತಕ್ಕಂಥ ಎಲ್ಲ ವಾಯ್ಡ್ಸ್ಗಳೇನಿದೆ ಅವುಗಳಲ್ಲೆಲ್ಲ ಕ್ಯಾಟಯಾನ್ಸ್ ಇರುತ್ತೆ ಅಂದ್ರೆ ನೋ. ಓಕೆ, ಸೊ ಡಿಪೆಂಡಿಂಗ್ ಆನ್ ದಿ ಫಾರ್ಮುಲಾ ಆಫ್ ದ ಕಾಂಪೌಂಡ್, ಸೊ ಕೆಲವು ಕ್ಯಾಟಯಾನ್ಗಳು ಎಂಟೈರ್ ಆಕ್ಟಾಹೆಡ್ರಲ್ನ ಫಿಲ್ ಅಪ್ ಮಾಡ್ಕೊಳ್ಬಹುದು ಅಥವಾ ಪಾರ್ಟ್ ಆಫ್ ಟೆಟ್ರಾಹೆಡ್ರಲ್
ನಾವು ಫಿಲಪ್ ಮಾಡ್ಕೊಳ್ಬಹುದು. ಓಕೆ, ಸೊ ಹೇಗೆ ಗೊತ್ತಾಗತ್ತೆ ನಮಗೆ ಫಾರ್ಮುಲಾ ಹೇಗೆ ಫೈಂಡ್ ಔಟ್ ಮಾಡ್ಬೋದು ಫ್ರಮ್ ದ ಇನ್ಫಾರ್ಮೇಶನ್ ಗಿವನ್, ಎಷ್ಟು ವಾಯ್ಡ್ಗಳು ಫಿಲಪ್ ಆಗಿದೆ ಬೈ ಕ್ಯಾಟಯಾನ್ ಅನ್ನೋದು ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಬೇಸ್ಡ್ ಆನ್ ದಟ್ ಒನ್ ನಾವು ಹೇಗೆ ಫಾರ್ಮುಲಾನ ಬರಿಬಹುದು ಅನ್ನೋದನ್ನ ನೆಕ್ಸ್ಟ್ ಕಲ್ತ್ಕೊಳ್ತಾ ಹೋಗೋಣ. ಸೊ ಬಿಫೋರ್ ದಟ್ ಒನ್ ಪಾಯಿಂಟ್ ನಾವು ನೆನ್ಪಿಟ್ಕೊಳ್ಬೇಕು. ಈಗ ನಂಬರ್ ಆಫ್ ಪಾರ್ಟಿಕಲ್ಸ್ ನಾವು n ಅಂತ ರೆಪ್ರೆಸೆಂಟ್ ಮಾಡಿದ್ರೆ ನಂಬರ್ ಆಫ್ ಆಕ್ಟಾಹೆಡ್ರಲ್ ವಾಯ್ಡ್ಸ್ is equal to n. ಸೊ ಎಷ್ಟು ಪಾರ್ಟಿಕಲ್ಸ್ ಇರುತ್ತೋ ದ ಗಿವನ್ ಸ್ಟ್ರಕ್ಚರ್ ನಲ್ಲಿ ಅಷ್ಟೇ ಆಕ್ಟಾಹೆಡ್ರಲ್ ವಾಯ್ಡ್ಸ್ ಗಳಿರುತ್ತೆ. ಆದ್ರೆ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಗಳು ಡಬಲ್ ದ್ಯಾನ್ ದಿ ನಂಬರ್ ಆಫ್ ಪಾರ್ಟಿಕಲ್. ಓಕೆ, ಸೊ ಇದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವೆನ್ ವಿ ವಾಂಟ್ ಟು ರೈಟ್ ದಿ ಫಾರ್ಮುಲಾ ಆಫ್ ಅ ಕಾಂಪೌಂಡ್. ಓಕೆ, so let us solve question on that one. A compound is formed by two elements X and Y. Atoms of the element Y anions make CCP and those of the element X cations occupy all the octahedral voids. What is the formula of the compound? So ಈ ಕ್ವೆಶ್ಚನ್ ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಮೊದಲು ನಾವು ಕ್ಯಾಟಯಾನ್ ಯಾವುದು ಆನಿಯಾನ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇದರಲ್ಲಿ ಎರಡು ಆಟಮ್ಗಳಿದೆ, X and Y. Okay, so and they're telling atoms of element Y as anions. Okay, so e Y enide, this is anion and X is cation. So that means this will make the lattice and this will occupy the voids. ಓಕೆ, ಸೊ ಇದರಲ್ಲಿ ಅವ್ರ ಇನ್ಫಾರ್ಮೇಶನ್ ಕೊಟ್ಟಿರೋ ಪ್ರಕಾರ ಈ ಕ್ಯಾಟಯಾನ್ಸ್ ಗಳು ಆಕ್ಟಾಹೆಡ್ರಲ್ ವಾಯ್ಡ್ಸ್ ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಅಂದ್ರೆ ಮೇ ಬಿ ದಿಸ್ ಕ್ಯಾಟಯಾನ್ಸ್ ಲಿಟಲ್ ಬಿಗರ್ ಕ್ಯಾಟಯಾನ್ಸ್, ಹಾಗಾಗಿ ಆಕ್ಟಾಹೆಡ್ರಲ್ ವಾಯ್ಡ್ಸ್ ನ ಆಕ್ಯುಪೈ ಮಾಡ್ಕೊಳ್ತಾ ಇದೆ. ಅಂಡ್ ಎಷ್ಟು ಆಕ್ಯುಪೈ ಮಾಡ್ಕೊಳ್ತಾ ಇದೆ? ಆಲ್ ದ ಆಕ್ಟಾಹೆಡ್ರಲ್ಸ್ ಅಂತ ಹೇಳ್ತಿದ್ದಾರೆ. ಓಕೆ, so just now we learnt that number of particles n ಇದ್ರೆ octahedral voids ಕೂಡ n ಇರುತ್ತೆ ಅಂತ. ಓಕೆ, ಸೊ ನಂಬರ್ ಆಫ್ ಪಾರ್ಟಿಕಲ್ಸ್ ಇಲ್ಲಿ ಕೇವಲ ಲೈಕ್ ಎರಡು ಪಾರ್ಟಿಕಲ್ ಇದೆ. ಸೊ ಹಾಗಾಗಿ ಆಕ್ಟಾಹೆಡ್ರಲ್ ವಾಯ್ಡ್ಗಳು ಕೂಡ ಎರಡಿರುತ್ತೆ, ಜಸ್ಟ್ ಲೈಕ್ ಹೈಪೋಥೆಟಿಕಲಿ ನಾವು ಅನ್ಕೊಳ್ಳೋದಾದ್ರೆ. ಸೊ ಲೆಟ್ ಅಸ್ ಟೇಕ್ ದಿಸ್ ಒನ್, ದ ರೇಷಿಯೋ x to y. ಸೊ ಇಲ್ಲಿ y ಅಂದ್ರೆ ಲ್ಯಾಟಿಸ್ ಏನ್ ಮಾಡ್ತಿದಲ್ಲ ಅದು ಒಂದು ಅಂತ ಅನ್ಕೊಂಡ್ರೆ ನಾವು ಆಕ್ಟಾಹೆಡ್ರಲ್ ವಾಯ್ಡ್ ನ ಫಿಲಪ್ ಮಾಡಿರೋದು ಕ್ಯಾಟಯಾನ್. ಸೊ ನಂಬರ್ ಆಫ್ ಪಾರ್ಟಿಕಲ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಆಕ್ಟಾಹೆಡ್ರಲ್ ವಾಯ್ಡ್ಸ್ ಇರೋದ್ರಿಂದ ದ ರೇಷಿಯೋ ಆಫ್ cation to anion is 1:1. So the formula of the compound is XY. ಓಕೆ, ಮೊದಲು ನಾವು ಕ್ಯಾಟಯಾನ್ ಬರೆದು ಅದಾದ ನಂತರ ಆನಿಯಾನ್ ನ ಬರಿಬೇಕು. ಸೊ ಹಾಗಾಗಿ ಇದ್ರ ಫಾರ್ಮುಲಾ XY. ಓಕೆ, ಸೊ ಇನ್ನೊಂದ್ಸಲ ಹೇಳ್ತೀನಿ, ನಂಬರ್ ಆಫ್ ಪಾರ್ಟಿಕಲ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಆಕ್ಟಾಹೆಡ್ರಲ್ ವಾಯ್ಡ್ಸ್ ಇನ್ ದಿ ಗಿವನ್ ಕ್ರಿಸ್ಟಲ್ ಲ್ಯಾಟಿಸ್. ಸೊ ಇಲ್ಲಿ Y ಅನ್ನೋದು ಲ್ಯಾಟಿಸ್ ನ ಫಾರ್ಮ್ ಮಾಡುತ್ತೆ. ಸೊ ಅದು ಒಂದು ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಆಕ್ಟಾಹೆಡ್ರಲ್ ವಾಯ್ಡ್ ಕೂಡ ಒಂದಿರುತ್ತೆ. ಅಂಡ್ ದೇರ್ ಟೆಲಿಂಗ್ ಎಲ್ಲ ಆಕ್ಟಾಹೆಡ್ರಲ್ ವಾಯ್ಡ್ಗಳು ಕೂಡ ಫಿಲ್ಡ್ ಬೈ ದಿ ಕ್ಯಾಟಯಾನ್ ಅಂತ. ಸೊ ದ ರೇಷಿಯೋ ಆಫ್ cation to anion is 1:1. ಹಾಗಾಗಿ ಫಾರ್ಮುಲಾ XY. Atoms of element B form HCP lattice and those of the element A occupy 2/3 of the tetrahedral voids. What is the formula of the compound formed by the elements A and B? Okay, so ಇಲ್ಲಿ ಎರಡು atom, again 2 atoms are there. So in this one A will occupy 2/3 of the tetrahedral voids. ಅಂದ್ರೆ ಏನರ್ಥ? A ಅನ್ನೋದು ಕ್ಯಾಟಯಾನ್ ಅಂತ ಅರ್ಥ. ಯಾವುದು ವಾಯ್ಡ್ ನ ಆಕ್ಯುಪೈ ಮಾಡ್ಕೊಳ್ಳುತ್ತೋ ಅದು ಕ್ಯಾಟಯಾನ್. ಸೊ ಇಲ್ಲಿ ಎಲ್ಲ ಟೆಟ್ರಾಹೆಡ್ರಲ್ ವಾಯ್ಡ್ ಗಳು ಕೂಡ ಫಿಲ್ಅಪ್ ಆಗಿಲ್ಲ. ಸೊ ಎಷ್ಟು ಫಿಲ್ಅಪ್ ಆಗಿದೆ? ಕೇವಲ 2/3 ಮಾತ್ರ ಫಿಲ್ಅಪ್ ಆಗಿದೆ. ಅಂಡ್ ಆಬ್ವಿಯಸ್ಲಿ B should be anion. So now we have to write the formula. So A is to B ಅಂತ ತಗೊಂಡ್ರೆ, ಸೊ ಇದನ್ನ ನಾವು ಒಂದು ಅಂತ ಕನ್ಸಿಡರ್ ಮಾಡಿದ್ರೆ B ಲ್ಯಾಟಿಸ್ ಪಾಯಿಂಟ್ಸ್. ಓಕೆ, ಸೊ B ಗೆ ನಾವು ಒಂದು ಅಂತ ಕೊಟ್ರೆ, ಸೊ ಇದು ಎಷ್ಟು ಆಕ್ಯುಪೈ ಮಾಡ್ಕೊಳ್ಳೋದೆ? 2/3 of the tetrahedral voids. So what did we learn? The number of tetrahedral voids are double than the number of particles.
ಪ್ರೆಸೆಂಟ್ ಇನ್ ದ ಲ್ಯಾಟಿಸ್. ಸೊ ಅವಾಗ 2 into 2/3 is to 1 ಅಂತ ಬರ್ಕೊಳ್ಬೇಕು. ಸೊ ದಿಸ್ ವಿಲ್ ಬಿಕಮ್ 4/3 is to 1. ಸೊ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ A will be 4 and B will be 3. So the formula of this compound is A4B3. Okay, so ಇದಕ್ಕೆ just very simple questions. This type of questions you can expect in ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ. ಸ್ಟೇಟ್ ಬೋರ್ಡ್ನಲ್ಲಿ ಈ ರೀತಿಯಾದ ಕ್ವೆಶನ್ಸ್ಗಳನ್ನ ಯೂಶಲ್ ಆಗಿ ಕೊಡಲ್ಲ. ಓಕೆ, ಸೊ ಬಟ್ ವೆರಿ ಈಸಿಯಾಗಿ ನೀವು ಆನ್ಸರ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಪಾಯಿಂಟ್ ಇದು. ಸೊ ಇದು ಒಂದು ನೆನ್ಪಿಟ್ಕೊಂಡ್ರೆ ದೆನ್ ಲೇಟರ್ ರೇಷಿಯೋಸ್ನ ಹಾಕ್ಕೊಂಡು ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ ದಿ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದಿ ಗಿವನ್ ಕಾಂಪೌಂಡ್. ಆ್ಯಂಡ್ ಹಿಯರ್ ನೀವು ಫಾರ್ಮುಲಾ ಬರೀಬೇಕಾದ್ರೆ ಯು ಕಾಂಟ್ ರೈಟ್ B4A3. ಓಕೆ, ರೇಷಿಯೋ ಸೇಮ್ ಇರ್ಬೋದು, ಅಂದರೆ ಲೈಕ್ ಇಲ್ಲಿ 4 and 3, ಆದರೆ ಬಿ ಅನ್ನೋದು ಆನಿಯಾನ್. ಸೊ ಅಥವಾ ನೀವು B3A4 ಅಂತ ಕೂಡ ನೀವು ಬರಿಬಾರ್ದು, ಬಿಕಾಸ್ ಎ ಇಸ್ ಕ್ಯಾಟಯಾನ್. ನಾವು ಮೊದಲು ಎ ಬರೆದು ಅದಾದ ನಂತರ ಬಿ ಬರಿಬೇಕು, ಆನಿಯಾನ್ ಬರಿಬೇಕು. ಸೊ ದ ಫಾರ್ಮುಲಾ A4B3 ಇಸ್ ದ ಕರೆಕ್ಟ್ ಒನ್, ನಾಟ್ ದೀಸ್. ಸೊ ಇದು ಒಂದು ನೀವು ನೆನ್ಪಿಟ್ಕೊಳ್ತಾ ಹೋಗ್ಬೇಕು.